ದ ಲಾರ್ಡ್. ಕರ್ತರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ನಾವು ನೋಡುವಾಗ, ಈ ಅನುದಿನದ ಆಹಾರವನ್ನು ಈ ದಿನದಲ್ಲಿ ನಾವು ನೋಡುವಾಗ ಕೂಡ ಆತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ, ಅಂದರೆ ಒಂದು ಹೊಸ ಒಡಂಬಡಿಕೆಯನ್ನು ಸೂಚಿಸುವುದಕ್ಕೋಸ್ಕರ ನಾವು ಇದನ್ನು ಓದಿಕೊಳ್ಳುತ್ತೇವೆ. 1 ಕೊರಿಂಥರು ಬರೆದ ಪತ್ರಿಕೆ 11ನೇ ಅಧ್ಯಾಯ 21ರಿಂದ 26 ವಾಕ್ಯಗಳವರೆಗೂ ನಾವು ಓದಿಕೊಳ್ಳೋಣ. ಭೋಜನವಾಗಲಿ, ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನಗಿಲ್ಲದಿದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ನಾಮವು ಮಹಿಮೆ ಹೊಂದಲಿ ದೇವರೇ. ಇದು ಅಪ್ಪ, ಈ ವಾಕ್ಯಗಳ ಪ್ರಕಾರವಾಗಿ ನಾವು ನೋಡುವಾಗ ಒಂದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಯಾಕಂತ ಹೇಳಿದರೆ, ನಿನ್ನ ರಕ್ತ, ನಿನ್ನ ಶರೀರ ಅಂತ ನಾವು ಪಾನ ಮಾಡುವಾಗ, ತಿನ್ನುವಾಗ ನಿಮ್ಮನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನಾವು ಅದನ್ನು ತಿನ್ನುತ್ತೇವೆ, ನಾವು ಕುಡಿಯುತ್ತೇವೆ ದೇವರೇ. ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಯಾವಾಗ ನಾವು ನಿನ್ನ ರಕ್ತವನ್ನು, ನಿನ್ನ ಶರೀರವನ್ನು ನಾವು ತಿನ್ನುತ್ತೇವೋ, ಪಾನ ಮಾಡುತ್ತೇವೋ, ಆಗ ನಮಗೂ ನಿಮಗೂ ಒಂದು ಒಡಂಬಡಿಕೆ ಬರುತ್ತದೆ ದೇವರೇ. ಆ ಒಡಂಬಡಿಕೆ ನೀನು ಬರುವವರೆಗೂ ಅದು ನೆಲೆ ನಿಂತಿರುವಂತೆ ದೇವರೇ, ನೀನು ನಮಗೆ ಸಹಾಯವನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ದೇವರೇ ಸುಸ್ವಾಮಿ. ಯಾಕಂತ ಹೇಳಿದರೆ ಅಪ್ಪ, ರೊಟ್ಟಿಯನ್ನು ನಿನ್ನ ದೇಹವಾಗಿಯೂ ರಸವನ್ನು ನಿನ್ನ ರಕ್ತವಾಗಿ ನಮ್ಮ ಶರೀರದಲ್ಲಿ ಇರುವಾಗ ಒಂದು ಹೊಸ ಒಡಂಬಡಿಕೆ ಸೂಚಿಸುವ ಪ್ರಕಾರವಾಗಿ ನಮಗೂ ನಿಮಗೂ ಒಂದು ಐಕ್ಯತೆವಾಗಿ ಇರುತ್ತದೆ ದೇವರೇ. ಆ ಐಕ್ಯತೆಯಲ್ಲಿ ನಮ್ಮನ್ನೆಲ್ಲ ರಾಜ ನೀನು ಆಶೀರ್ವದಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ನಡೆಸಿ ದೇವರೇ, ಈ ಲೋಕದಲ್ಲಿ ಒಂದು ಯೋಗ್ಯತೆಯಾಗಿ ದೇವರೇ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ದೇವರೇ. ಇದೋ ದೇವರೇ, ನೀನು ಆಶೀರ್ವಾದ ಮಾಡು ಈ ಒಡಂಬಡಿಕೆ ದೇವರೇ. ಅಪ್ಪ, ನೀನು ಬರುವವರೆಗೂ ನಿಮ್ಮನ್ನು ನೆನೆಸಿಕೊಂಡು ಪ್ರತಿ ದಿನ ದೇವರೇ ನಿಮ್ಮನ್ನು ನೆನೆಸಿ ನಿಮ್ಮೊಂದಿಗೆ ಅನ್ಯೋನ್ಯ ಐಕ್ಯತೆಯಲ್ಲಿ ಇರುವಂತೆ ದೇವರೇ ಒಂದು ಒಡಂಬಡಿಕೆಯನ್ನು ಸೂಚಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ದೇವರೇ. ಆಶೀರ್ವಾದ ಮಾಡು. ಇದನ್ನು ನೋಡುತ್ತಿರುವ, ಕೇಳುತ್ತಿರುವ ಅಪ್ಪ ದೇವರೇ, ಇದನ್ನು ಓದುತ್ತಿರುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಈ ದಿನವೆಲ್ಲ ದೇವರೇ ಅವರನ್ನು ಆಶೀರ್ವದಿಸಿ, ನೀನು ನಡೆಸಿ, ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.